ನಮಸ್ತೆ ಎಲ್ರಿಗೂ. ಮುಖ ಬೆಳ್ಳಗಾಗೋದಕ್ಕೆ ಅನ್ನೋದಕ್ಕಿಂತ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ, ಅಂದರೆ ಈ ಥರ ಮುಟ್ಟಿದರೆ ತುಂಬ ನೈಸ್ ಸಾಫ್ಟ್ ಸ್ಮೂತ್ ಫೀಲ್ ಇರಬೇಕು, ಮುಖ ಗ್ಲೋ ಇರಬೇಕು, ಕಾಂತಿಯುತವಾಗಿರಬೇಕು, ಮುಖದಲ್ಲಿ ಯಾವುದೇ ರ್ಯಾಷಸ್ ಇರಬಾರ್ದು, ಬಂಗು ಕಲೆಗಳಿರಬಾರ್ದು, ಮಾರ್ಕ್ ಇರಬಾರ್ದು, ಮುಖ ಈವನ್ ಟೋನ್ಡ್ ಆಗಿರಬೇಕು ಅಂತಂದರೆ ಯಾವ ಡೇ ಕ್ರೀಮ್ ಬೆಸ್ಟ್? ತುಂಬ ಜನ ಕೇಳ್ತಿದ್ದಾರೆ. ಅದು ನಮ್ಮ ಇಂಡಿಯನ್ ಸ್ಕಿನ್ನಿಗೆ ಈ ಮಳೆ ಟೈಮಲ್ಲಿ ಒಳ್ಳೆ ಸೂಟ್ ಆಗುವಂತಹ ಸ್ಕಿನ್ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂತಹ ನಂಬರ್ 1 ಕ್ರೀಮ್ ಯಾವುದು? ಒಂದು ಒಳ್ಳೆಯ ಕ್ರೀಮ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಹಾಗೆಯೇ ತುಂಬ ಸಿಂಪಲಾಗಿ ರೈನಿ ಸೀಸನಲ್ಲಿ ನಿಮ್ಮ ಸ್ಕಿನ್ನನ್ನು ಯಾವ ಥರ ಮೇಂಟೈನ್ ಮಾಡ್ಬೋದು, ತುಂಬ ಚೆಂದ ಕಾಣೋ ಥರ, ಹೆಲ್ದಿಯಾಗಿ ಕಾಣೋ ಥರ ನಿಮ್ಮ ಸ್ಕಿನ್ ಹೇಗೆ ಮಾಡ್ಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ, ನಮ್ಮ ಇಂಡಿಯನ್ ಸ್ಕಿನ್ನಿಗೆ ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ತುಂಬ ಜೆಂಟಲ್ ಆಗಿರುವಂತಹ, ಮೈಲ್ಡ್ ಆಗಿರುವಂಥ ಒಂದು ಒಳ್ಳೆಯ ಬೆಸ್ಟ್ ಪ್ರಾಡಕ್ಟ್ ಇದೆ. ಇದರ ಬಗ್ಗೆ ಈ ಹಿಂದೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ನಮ್ಮ ದೇಶದಲ್ಲಿ ಸ್ಕಿನ್ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂತಹ ಒಂದು ಕ್ರೀಮ್ ಅದ್ಭುತವಾಗಿರುವಂಥದ್ದು ಯಾವುದು ಅಂತಂದರೆ ಸೆಟಫಿಲ್ ಅವ್ರದ್ದು ಬ್ರೈಟ್ ಹೆಲ್ದಿ ರೇಡಿಯನ್ಸ್ ಬ್ರೈಟ್ನಿಂಗ್ ಡೇ ಪ್ರೊಟೆಕ್ಷನ್ ಕ್ರೀಮ್ SPF 15 ಅಂತ ಇದೆ. ಅದರ ಹೆಸರು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹಾಗೆಯೇ ಪ್ರಾಡಕ್ಟನ್ನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಡೈರೆಕ್ಟಾಗಿ ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು. ಎಲ್ಲ ಸ್ಕಿನ್ ಡಾಕ್ಟರ್ಗಳು ಈ ಕ್ರೀಮನ್ನು ರೆಕಮೆಂಡ್ ಮಾಡ್ತಾರೆ. ನಿಮಗೆ ಅಂದರೆ ಸ್ಕಿನ್ ಕೇರ್ ರೂಟೀನ್ ಅಂತಂದರೆ ಯಾವ ಥರ ಇರುತ್ತೆ ಅಂತಂದರೆ, ನೀವು ಮಾರ್ನಿಂಗ್ ಅಥವಾ ಸಾಯಂಕಾಲದ ಹೊತ್ತಲ್ಲಿ ಮುಖ ತೊಳೆದಾದ ನಂತರ, ಮುಖನ ಕ್ಲೆನ್ಸರಲ್ಲಿ ತೊಳೆದಾದ ನಂತರ ನೀವು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೋಬೇಕು, ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕು ಅಥವಾ ಡೇ ಕ್ರೀಮನ್ನು ಹಚ್ಕೋಬೇಕು. ಅದಾದ ನಂತರ ಮೇಕಪ್ ಹೊರಗಡೆ ಹೋಗ್ತೀರಂತಂದರೆ ಮೇಕಪ್ ಬೇಸ್ಡ್ ಕ್ರೀಮ್ಗಳನ್ನು ಹಚ್ಕೋಬೇಕು. ಈ ಥರ ತುಂಬ ಇರುತ್ತೆ. ಮೇಕಪ್ ಸೈಡಲ್ಲಿ ಇಟ್ಟಿರೋಣ, ಆದರೆ ನಾವು ಸ್ಕಿನ್ ಕೇರಲ್ಲಿ ತುಂಬ ರುಟೀನ್ಸ್ ಇರುತ್ತೆ. ಈ ರುಟೀನ್ ಎಲ್ಲ ಮಾಡೋದಕ್ಕೆ ನಮಗೆ ಪ್ರತಿದಿನ ಟೈಮೇ ಇರಲ್ಲ ಮೇಡಮ್. ಒಂದು ಸಿಂಪಲ್ ಕ್ರೀಮ್ ನಮ್ಮ ಕೆಲಸ ಕಮ್ಮಿ ಮಾಡಬೇಕು, ನಮ್ಮ ಸ್ಕಿನ್ನು ಚೆನ್ನಾಗಾಗಬೇಕು, ನಮ್ಮ ಸ್ಕಿನ್ನ ಹೆಲ್ದಿ ಆಗಬೇಕು. ಆ ಥರ ಒಂದು ಕ್ರೀಮ್ ಹೇಳಿ ಅಂತ ಹೇಳೋರಿಗೆ ಈ ಕ್ರೀಮನ್ನು ನಾನು ರೆಕಮೆಂಡ್ ಮಾಡ್ತೇನೆ. ಇದು ನಾನು ಅಂತಲ್ಲ, ತುಂಬ ಜನ ಸ್ಕಿನ್ ಡಾಕ್ಟರ್ಸ್ಗಳು ಈ ಕ್ರೀಮನ್ನು ನಮ್ಮ ಇಂಡಿಯನ್ ಸ್ಕಿನ್ನಿಗೆ ರೆಕಮೆಂಡ್ ಮಾಡ್ತಾರೆ. ಇದು ತುಂಬ ಚೆನ್ನಾಗಿದೆ. ನಿಮಗೆ ಈ ಕ್ರೀಮ್ದು ಸ್ಪೆಷಾಲಿಟಿ ಹೇಳ್ತೀನಿ. ಇದು ಡೇ ಕ್ರೀಮ್. ನಾವು ಪ್ರತಿದಿನ ಡೈಲಿ ಯೂಸಿಗೆ ಅಪ್ಲೈ ಮಾಡುವಂಥ, ಸ್ಕಿನ್ನನ್ನು ಕೇರ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ, ಸ್ಕಿನ್ನನ್ನು ಹೆಲ್ದಿಯನ್ನಾಗಿ ಆಗಿಡೋದಕ್ಕೆ, ಗ್ಲೋ ಮಾಡೋದಕ್ಕೆ, ಬ್ರೈಟನ್ ಮಾಡೋದಕ್ಕೆ, ಸಾಫ್ಟ್ ಸ್ಮೂತ್ ನೈಸ್ ಮಾಡೋದಕ್ಕೆ ಅಪ್ಲೈ ಮಾಡುವಂಥ ಕ್ರೀಮು. ತುಂಬ ಜೆಂಟಲ್ ಆಗಿರುತ್ತೆ, ತುಂಬ ಲೈಟ್ ವೆಯ್ಟ್ ಆಗಿದೆ ಈ ಕ್ರೀಮ್. ನಿಮಗೆ ಕೆಲವು ಕ್ರೀಮ್ಗಳನ್ನು ಹಚ್ಚಿದಾಗ ಏನಾಗುತ್ತೆ ಅಂತಂದರೆ ಅಷ್ಟಕ್ಕೆ ಫೀಲ್ ಆಗುತ್ತೆ, ಆಗುತ್ತೆ. ಒಂದ್ಸರಿ ಅದು ಕೇಕೆ ಅನಿಸುತ್ತೆ ನಿಮಗೆ. ಅಂದರೆ ಮೇಕಪ್ ಕೂಡ ಅದರ ಮೇಲೆ ಸೆಟ್ಟಾಗಿ ಕೂತ್ಕೊಳ್ಳಲು ಈ ಥರ ತುಂಬ ಪ್ರಾಬ್ಲಮ್ ಇರುತ್ತೆ. ಆದರೆ ಈ ಕ್ರೀಮ್ ಇದೆಯಲ್ವ, ತುಂಬ ಮೈಲ್ಡ್, ತುಂಬ ಜೆಂಟಲ್, ತುಂಬ ಲೈಟ್ ವೆಯ್ಟ್, ಸ್ಕಿನ್ ಒಳಗಡೆ ಬೇಗ ಅಬ್ಸರ್ಬ್ ಆಗುತ್ತೆ. ಇದು ನಿಮ್ಮ ಮುಖದಲ್ಲಿ ಡಲ್ನೆಸ್ ಇದ್ದರೆ ಅದನ್ನ ರಿಡ್ಯೂಸ್ ಮಾಡುತ್ತೆ. ಸನ್ ಟ್ಯಾನ್ ಆಗಿನೋ, ಬಿಸಿಲಿಗೆ ಹೋಗಿಯೋ, ಮುಖ ಸಿಕ್ಕಾಪಟ್ಟೆ ಡಲ್ ಆಗಿದ್ರೆ, ಅಥವಾ ನೀವು ಸ್ಕಿನ್ ಕೇರ್ ಮಾಡದೆ ಮುಖ ಸಿಕ್ಕಾಪಟ್ಟೆ ಡಲ್ ಆಗಿದ್ರೆ ಆ ಡಲ್ನೆಸ್ಸನ್ನು ಕಮ್ಮಿ ಮಾಡುತ್ತೆ. ಹಾಗೆಯೇ ಅನ್ಈವನ್ ಟೋನ್ಡ್ ಸ್ಕಿನ್ ಅಂತ ಹೇಳ್ತೀವಲ್ಲ, ಅಲ್ಲಲ್ಲಿ ಕಲೆಗಳಿರುತ್ತೆ, ಬಂಗು ಮಾರ್ಕ್ಗಳಿರುತ್ತೆ, ಏನೇನೋ ರ್ಯಾಷಸ್ ಇರುತ್ತೆ, ಇದೆಲ್ಲದನ್ನು ಕ್ಲಿಯರ್ ಮಾಡುತ್ತೆ. ಇದರಲ್ಲಿ ನಯಸಿನಮೈಡ್ ಅಂಶ ಇರುತ್ತೆ. ನಯಸಿನಮೈಡ್ ಅಂಶ ಇರೋದ್ರಿಂದ ನಯಸಿನಮೈಡ್ ನಿಮಗೆ ಪಿಗ್ಮೆಂಟೇಷನ್ ಇರುತ್ತಲ್ವ, ಕಲೆಗಳಿರುತ್ತಲ್ವ, ಅದೆಲ್ಲದನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಡಾಕ್ಟರ್ಸ್ಗಳು ನಯಸಿನಮೈಡ್ ಇರುವಂಥ ಕ್ರೀಮ್ಗಳನ್ನು ಈ ಬಂಗು ಮಾರ್ಕ್ ಇದ್ದಾಗ ಎಲ್ಲ, ಅಥವಾ ಮುಖದಲ್ಲಿ ತುಂಬ ಕಲೆಗಳಿದ್ದಾಗ ರೆಕಮೆಂಡ್ ಮಾಡ್ತಾರೆ. ಸೊ ಈ ಡೇ ಕ್ರೀಮಲ್ಲಿ ನಯಸಿನಮೈಡ್ ಅಂಶ ಕೂಡ ಇದೆ. ಹಾಗೆಯೇ ನಿಮ್ಮ ಸ್ಕಿನ್ನನ್ನು ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ, ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಸ್ಕಿನ್ ಹೈಡ್ರೇಟ್ ಆಗಿದ್ದರೆ ಸ್ಕಿನ್ ಗ್ಲೋ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಫೀಲ್ ಇರುತ್ತೆ, ಸ್ಕಿನ್ ಚೆಂದ ಇರುತ್ತೆ. ನಮಗೆ ಈ ಮಳೆಗಾಲದಲ್ಲಿ ಹ್ಯೂಮಿಡ್ ವೆದರ್ ಇರುತ್ತಲ್ವ, ಅದಕ್ಕೆ ಕೂಡ ಈ ಕ್ರೀಮ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆದ್ದರಿಂದ ಈ ಒಂದು ಕ್ರೀಮನ್ನು ನೀವು ಆರಾಮ್ಸೆ ಈ ಮಳೆ ಟೈಮಲ್ಲಿ ಡೈಲಿ ಉಪಯೋಗ ಮಾಡ್ಬೋದು. ಯಾವ ಥರ ಇದನ್ನ ಉಪಯೋಗ ಮಾಡೋದು ಅಂತಂದರೆ, ದಿನಕ್ಕೆ 2 ಸರಿ ನೀವು ಯಾವುದಾದ್ರೂ ಜೆಂಟಲ್ ಫೇಸ್ ವಾಶನ್ನು ಮುಖ ತೊಳ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ಸೆಟಫಿಲ್ ಅವ್ರದ್ದೇ ನಿಮಗೆ ಜೆಂಟಲ್ ಕ್ಲೆನ್ಸರ್ ಬರುತ್ತೆ, ಫೇಸ್ ವಾಶ್ ಬರುತ್ತೆ, ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ಸೂಟ್ ಆಗುತ್ತೆ. ಈ ಕ್ರೀಮ್ ಕೂಡ ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೂಟ್ ಆಗುತ್ತೆ. ನೀವು ಮುಖನ 2 ಸರಿ ತೊಳ್ಕೊಂಡಾದ ನಂತರ ಬೆಳಗ್ಗೆ ಒಂದು ಸರಿ, ರಾತ್ರಿ ಒಂದು ಸರಿ ಈ ಕ್ರೀಮನ್ನು ಅಪ್ಲೈ ಮಾಡಿ ಬಿಡ್ಬೋದು. ಡೇ ಕ್ರೀಮ್ ಥರ ಇದನ್ನ ಉಪಯೋಗ ಮಾಡ್ಬೋದು. ನೈಟ್ ಕ್ರೀಮ್ ಇದನ್ನೂ ಬೇಕಾದರೂ ಉಪಯೋಗ ಮಾಡ್ಬೋದು. ಆದರೆ ನೈಟ್ ಯೂಶ್ವಲಿ ಹೇಗೆ ಅಂತಂದರೆ, ನಮ್ಮ ಸ್ಕಿನ್ನ ರೆಸ್ಟ್ ಮಾಡುವಂಥ ಟೈಮ್, ಹಾಗೆಯೇ ನಮ್ಮ ಸ್ಕಿನ್ ಇದೆಯಲ್ವ ರಿಪೇರ್ ಆಗುವಂಥ ಟೈಮ್. ಆ ಟೈಮಲ್ಲಿ ಆ ರಿಪೇರ್ ಅಂಶವನ್ನು ಅಂದರೆ ಪ್ರೋತ್ಸಾಹಿಸುವಂತಹ ಕ್ರೀಮ್ಗಳು ಸಿಗಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ನೈಟ್ ಕ್ರೀಮ್ಗಳನ್ನು ಸ್ಪೆಷಲ್ ಆಗಿ ಅಂದರೆ ರೆಡಿ ಮಾಡಿರ್ತಾರೆ. ಇವ್ರದ್ದೇ ಸೆಟಫಿಲ್ ಅವ್ರದ್ದೇ ಈ ಕ್ರೀಮ್ ನಾನು ಏನು ಹೇಳಿದೆ, ಬ್ರೈಟ್ ಹೆಲ್ದಿ ರೇಡಿಯನ್ಸ್ ಬ್ರೈಟ್ನಿಂಗ್ ಡೇ ಪ್ರೊಟೆಕ್ಷನ್ ಕ್ರೀಮ್ ಅಂತ, ಇವ್ರದ್ದೇ ಬ್ರೈಟ್ ಹೆಲ್ತಿ ರೇಡಿಯನ್ಸ್ ಬ್ರೈಟ್ನಿಂಗ್ ನೈಟ್ ಪ್ರೊಟೆಕ್ಷನ್ ಕ್ರೀಮ್ ಅಂತ ಕೂಡ ಬರುತ್ತೆ. ನೀವು ಡೇಯಲ್ಲಿ ಡೇ ಕ್ರೀಮನ್ನು ಹಚ್ಚಿ, ನೈಟಲ್ಲಿ ಸೆಟಫಿಲ್ ಅವ್ರದ್ದೇ ನೈಟ್ ಕ್ರೀಮನ್ನು ಹಚ್ಕೋಬೋದು. ಇಲ್ಲ ಅದೆಲ್ಲ ನಮಗೆ ಸಾಹಸನೇ ಬೇಡ ಅಂತಂದರೆ ಈ ಕ್ರೀಮನ್ನು ನೀವು ಬೇಕಾದ್ರೆ ಮಲಗುವಾಗ ಬೇಕಾದರೂ ಸ್ವಲ್ಪ ಹಚ್ಕೋಬೋದು.
ಇಲ್ಲ ನೀವೇನಾದರೂ ಮಾಯ್ಶ್ಚರೈಸರ್ ಯಾವುದಾದ್ರೂ ಹಚ್ತೀರಾ ಅಂತಂದರೆ ರಾತ್ರಿ ಬರೀ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಬಿಡ್ಬೋದು. ಡೇಯಲ್ಲಿ ಈ ಕ್ರೀಮನ್ನು ಹಚ್ಕೋಬೋದು. ಇನ್ನೂ ಒಂದು, ಈ ಕ್ರೀಮ್ ಡೇಯಲ್ಲಿ ನೀವು ಆರಾಮ್ಸೆ ಹಚ್ಕೋಬೋದು ಮನೆಯಲ್ಲಿದ್ದಾಗ. ಇದರಲ್ಲಿ SPF 15 ಕೂಡ ಇದೆ. ಅಂದರೆ ಸೂರ್ಯನ ಕಿರಣಗಳು ಮಾಡುವಂಥ ಹಾರ್ಮನ್ನ ತಡೆಗಟ್ಟುವಂಥ ಅಂಶ ಇದರಲ್ಲಿದೆ. ಯಾಕಂತಂದರೆ ಎಲ್ಲ ಸನ್ಸ್ಕ್ರೀನ್ ಲೋಷನಲ್ಲಿ ನಿಮಗೆ SPF ಅಂಶ ಇರುತ್ತೆ. ಸನ್ಸ್ಕ್ರೀನ್ ಲೋಷನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅಂದರೆ SPF ಅಂಶ ಇರುತ್ತೆ. ಇದರಲ್ಲಿ 15 ಅಷ್ಟೇ ಇದೆ. ಆದರೆ ನೀವೇನು ಮಾಡ್ಬೋದು ಅಂತಂದರೆ, ಬಿಸಿಲಿಗೆ ಹೊರಗಡೆ ಹೋಗ್ತೀರಾ ಅಂತಂದರೆ, ತುಂಬ ಬಿಸಿಲಿದೆ ಅಂತಂದರೆ ಈ ಕ್ರೀಮ್ ಹಚ್ಚಿದ್ರೂ ಕೂಡ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ, ಸೇಫರ್ ಸೈಡ್. ಮನೇಲೇ ಇದ್ದರೆ ಈ ಕ್ರೀಮ್ ಹಚ್ಕೋಬೋದು, ಅಥವಾ ನೀವು ಆಫೀಸ್ಗೆ ಹೋಗ್ತೀರಾ ಜಾಸ್ತಿ ಬಿಸಿಲಿಲ್ಲ ಅಂತಂದರೆ ಈ ಕ್ರೀಮನ್ನು ಹಚ್ಚಿ ನೀವು ಮೇಕಪ್ ಕ್ರೀಮ್ಗಳನ್ನು ಹಚ್ಕೊಂಡು ಹೋಗ್ಬೋದು. ಆದರೆ ತುಂಬ ಬಿಸಿಲಿರೋ ಕಡೆ ಓಡಾಡ್ತೀರಾ ಅಂತಂದರೆ, ನಿಮ್ಮ ಸ್ಕಿನ್ ತುಂಬ ಪ್ರೊಟೆಕ್ಟೆಡ್ ಆಗಿರಬೇಕು ಅಂತ ಅಂದರೆ ನೀವು ಈ ಕ್ರೀಮ್ ಹಚ್ಚಿದ್ರೂ ಕೂಡ ಸನ್ಸ್ಕ್ರೀನ್ ಲೋಷನನ್ನು ಸೇಫರ್ ಸೈಡ್ ಹಚ್ಚೋದು ತುಂಬ ಒಳ್ಳೆಯದು. ಯಾಕಂತಂದರೆ ಸ್ಕಿನ್ ಹಾಳಾಗೋದೇ ಡೈರೆಕ್ಟಾಗಿ ಮುಖಕ್ಕೆ ಬಿಸಿಲು ಬಿದ್ದಾಗ. ನೀವು ಅದನ್ನ ತಡೆಗಟ್ಟೋಕ್ಕೆ ಸಾಧ್ಯನೇ ಇಲ್ಲ. SPF ಕ್ರೀಮ್ಗಳನ್ನು ಹಚ್ಚಿದ್ರಷ್ಟೇ ನಾವು ಅಂದರೆ ಈ ಸೂರ್ಯನ ಕಿರಣಗಳಿಂದ ಬರುವಂತಹ ನಮ್ಮ ಸ್ಕಿನ್ ಏನು ಹಾಳಾಗುತ್ತೆ ಅದನ್ನು ತಡೆಗಟ್ಟಬಹುದು ಹೊರತು ಬೇರೆ ಏನೂ ಅದಕ್ಕೆ ಉಪಾಯ ಇಲ್ಲ. ಆದ್ದರಿಂದ ಡೇ ಟೈಮಲ್ಲಿ ತುಂಬ ಬಿಸಿಲಿದೆ ಅಂತಂದರೆ ನೀವು ಯಾವುದೇ ಥರದ ಡೇ ಕ್ರೀಮ್ ಹಾಕಿ, ಯಾವುದೇ ಥರದ ಮಾಯ್ಶ್ಚರೈಸರ್ ಹಾಕಿ ಮೇಲ್ಗಡೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕು. ನೀವು ಅಂದರೆ ಜಾಸ್ತಿ ಬಿಸಿಲಿಗೆ ಓಡಾಡಲ್ಲ, ಮನೇಲೇ ಇರ್ತೀರಾ, ಆಫೀಸ್ಗೆ ಹೋಗ್ತೀರಾ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಕ್ರೀಮನ್ನು ಹಚ್ಚಿ ನೀವು ಮೇಲ್ಗಡೆ ಮೇಕಪ್ ಕ್ರೀಮ್ಗಳನ್ನು ಹಚ್ಕೊಂಡು ಹೋಗ್ಬೋದು. ಇದೊಂದು ಕ್ರೀಮನ್ನು ಹಚ್ಚಿದ್ರು ಬೇರೆ ಯಾವುದೋ ಬೇಡ ಅಂತಂದರೆ ಏನೂ ತೊಂದರೆ ಇಲ್ಲ. ಜಾಸ್ತಿ ಬಿಸಿಲಿದ್ರೆ ಕೇರ್ಫುಲ್ ಆಗಿರಿ. ಆದರೆ ಯಾವುದೇ ಕ್ರೀಮನ್ನು ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ, ನೀವು ಬಿಗಿನರ್ ಅಥವಾ ನಿಮ್ಮದು ಸ್ಕಿನ್ ತುಂಬ ಸೆನ್ಸಿಟಿವ್ ಅಂತಂದರೆ, ಅಥವಾ ಸಿಕ್ಕಾಪಟ್ಟೆ ಮೊಡವೆ ಪಿಂಪಲ್ಸ್ ಇದೆ ಅಂತಂದರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಪಿಂಪಲ್ಸ್, ಮೊಡವೆ, ರ್ಯಾಷಸ್ ಇದ್ದಾಗ ಯಾವುದೇ ಹೊಸ ಪ್ರಾಡಕ್ಟನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಅಂಟಿಲ್ ಅನ್ಲೆಸ್ ನಿಮಗೆ ಡಾಕ್ಟರ್ಗಳು ಸಜೆಷನ್ ಮಾಡಿಲ್ಲ ಅಂತಂದರೆ ನೀವು ಯಾವುದನ್ನು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ತುಂಬ ಸ್ಕಿನ್ ಸೆನ್ಸಿಟಿವ್, ಮುಖದಲ್ಲಿ ಸಿಕ್ಕಾಪಟ್ಟೆ ರ್ಯಾಷಸ್, ಪಿಂಪಲ್ ಇದೆ ಅಂತಂದರೆ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಆನ್ಲೈನಲ್ಲಿ ಇದನ್ನು ಬೈ ಮಾಡುವಂಥ ಲಿಂಕ್ ಹಾಕಿರ್ತೀನಿ. ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಕಾಸ್ಮೆಟಿಕ್ ಅಂಗಡಿಗಳಲ್ಲಿ ಸಿಗುತ್ತೆ, ನೈಕಾ, ಅಮೆಝಾನ್ ಆ್ಯಪ್ಗಳಲ್ಲಿ ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ಬೈ ಮಾಡ್ಬೋದು. ಬೈ ಮಾಡುವಾಗ ಒರಿಜಿನಲ್ ಪ್ರಾಡಕ್ಟ್ ಬ್ರ್ಯಾಂಡ್ ನೋಡಿಕೊಂಡು ಬೈ ಮಾಡಿ. ಇದೇ ಥರ ಒಳ್ಳೊಳ್ಳೆಯ ಪ್ರಾಡಕ್ಟ್ ರೆಕಮೆಂಡೇಷನನ್ನು ನಾನು ಈ ಚಾನಲಲ್ಲಿ ಮಾಡ್ತಾ ಇರ್ತೇನೆ. ಫಸ್ಟ್ ಟೈಮ್ ನೀವು ನನ್ನ ವೀಡಿಯೋನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾನು ನೆಕ್ಸ್ಟ್ ಆಗುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.